ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ಶಾಪಿಂಗ್ ಹೋಗ್ತಿದ್ದೀನಿ. ಸಾಧ್ಯ ಆದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ. ಕಾಮಧೇನು ಪ್ಯಾರಡೈಸ್ಗೆ ಎಂಟ್ರಿ ಕೊಟ್ಟೆ. ಹೋಗ್ತಿದ್ದಂಗೆ ನಿಮಗೆ ಇಲ್ಲಿ ಎಂಟ್ರೆನ್ಸಲ್ಲೇ ಸಿಗುತ್ತೆ ನಿಮಗೆ ಬೆಡ್ಶೀಟ್ಗಳು, ಬೆಡ್ರೂಮ್ಗಾಗೋ ಅಂಥ ಐಟಮ್ಸ್ ಎಲ್ಲನೂ, ಫ್ಲೋರ್ಗಾಗೋ ಅಂಥ ಮ್ಯಾಟ್ಗಳೆಲ್ಲನೂ ಈ ಸೆಕ್ಷನಲ್ಲಿರುತ್ತೆ. ಏನೇನು ಬೇಕೋ ಎಲ್ಲ ಥರದ ಐಟಮ್ಸೂ ಈ ಸೆಕ್ಷನಲ್ಲಿ ಸಿಗುತ್ತೆ, ಬೆಡ್ರೂಮ್ಗಾಗೋ ಅಂಥ ಐಟಮ್ಸು. ಹಾಗೆ ಕೆಳಗಡೆ ಹೋಗಬೇಕು ಗ್ರೌಂಡ್ ಫ್ಲೋರ್ಗೆ. ಅಲ್ಲಿ ಫುಲ್ ಕಂಪ್ಲೀಟ್ ಲೇಡೀಸ್ಗೆ ರೇಷ್ಮೆ ಸೀರೆಗಳು, ಕುರ್ತಾಸು, ಲೆಗಿನ್ಸು, ಟೀ ಶರ್ಟ್ಸು, ಪ್ಯಾಂಟ್ಸು, ಜೀನ್ಸು, ಏನೇನು ಬೇಕು ಎಲ್ಲ ಐಟಮ್ಸೂ ಗ್ರೌಂಡ್ ಫ್ಲೋರಲ್ಲಿರುತ್ತೆ. ಅಲ್ಲೋಗಬೇಕು. ತುಂಬ ದೊಡ್ಡ ಶಾಪಿಂಗ್ ಏನು ಮಾಡಲಿಲ್ಲ ನಾನು. ನನಗೆ ಏನು ತಗೋಬೇಕು ಅಂತ ಅನಿಸಿದೆಯೋ ಅಷ್ಟು ಮಾತ್ರ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಇದು ಒಂದೇ ಶಾಪಿಂಗ್ ಅಲ್ಲ, ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ ಶಾಪಿಂಗ್ಗೆ. ಹಾಗಾಗಿ ಇದು ಮಿನಿ ಶಾಪಿಂಗ್ ಅಂತ ಹೇಳ್ತೀನಿ, ಚಿಕ್ಕ ಶಾಪಿಂಗ್. ಯಾವುದೇ ಒಂದು ಬಟ್ಟೆ ತೊಗೊಳ್ಬೇಕು ಅಂದ್ರೂ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು, ಮೂಡ್ ಕರೆಕ್ಟಾಗಿರಬೇಕು. ಆವಾಗಲೇ ನಾವು ಶಾಪ್ ಮಾಡೋದಕ್ಕೆ. ಅವರು ಸುಮಾರು ಬಟ್ಟೆ ತೋರಿಸ್ತಾನೆ ಇದ್ದರು ನನಗೆ. ನಾನು ತಗೊಂಡಿದ್ದು ಮಾತ್ರ ಎರಡೇ. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಟ್ರಯಲ್ ರೂಮ್ಸ್ಗೆ ತಗೊಂಡೋಗಿ ಟ್ರೈ ಮಾಡ್ಕೊಂಡು ಬಂದೆ. ನನಗೆ ಸೈಜ್ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ದರಿಂದ ಸೈಜ್ ಕರೆಕ್ಟ್ ನನ್ನ ಶಾಪಿಂಗ್ 15 ಮಿನಿಟ್ಸಲ್ಲಿ ಮುಗಿಸಿದೆ. ಆಮೇಲೆ ನಾನು ಏನೂ ತೊಗೊಂಡಿಲ್ಲ. ಮೇಲೆ ಬಂದೆ ನಾನು ಬಿಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ. ಮೇಲೆ ಬಂದು ಬಿಲ್ ಹಾಕ್ಸ್ಕೊಳ್ತಿರ್ಬೇಕಂತಂದರೆ ನಾನು ಅಲ್ಲಿ ವೆಯ್ಟ್ ಮಾಡ್ತಾ ಮುಂದ್ಗಡೆ ನೋಡ್ತಿದ್ದೆ. ಉತ್ತರ ಕರ್ನಾಟಕ ಶೈಲಿಯ ಹೋಟೆಲ್ ಕಾಣಿಸ್ತಿತ್ತು ನನಗೆ. ಇಲ್ಲಿ ಒಬ್ಬಟ್ಟು, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಈ ಥರದ್ದೆಲ್ಲ ಸಿಗತ್ತೆ ನೋಡಿ. ಉತ್ತರ ಕರ್ನಾಟಕ. ಬಿಲ್ ಹಾಕ್ಸ್ಕೊಂಡಾಯಿತು, ಬನ್ನಿ ಹೋಗೋಣ. ಅಲ್ಲಿ ಹಲೋ, ಹಾಂ ಸರ್, ನಿಮ್ಮ ಶಾಪೆಲ್ಲ ವೀಡಿಯೋ ಮಾಡಿದ್ದೀನಿ. ಹೋಟೆಲ್ಗೆ ಹೋದೆ ನಾನು. ಹೋಟೆಲಲ್ಲಿ ಸ್ವಲ್ಪ ಮಟ್ಟಿಗೆ ರಶ್ ಇತ್ತು, ಪರವಾಗಿಲ್ಲ. ವೆಯ್ಟ್ ಮಾಡಿ ಬೇಕಾಗಿರೋಂಥ ಐಟಮ್ಸ್ನ ಪಾರ್ಸಲ್ ಮಾಡಿಕೊಂಡೆ. ಅಡುಗೆ ಮನೆ ಕಡೆ ನೋಡಿದ್ರೆ ಕಂಪ್ಲೀಟ್ ಲೇಡೀಸ್. ನೋಡಿ ಎಷ್ಟು ಚೆನ್ನಾಗಿ ಅವರು ಒಗ್ಗಟ್ಟಿಂದ ಕೆಲಸ ಮಾಡ್ತಿದ್ರು ಅಂತಂದರೆ, ಕ್ಲೀನಾಗಿ ಮನೆಯಲ್ಲಿ ಮಾಡೋ ಥರನೇ ಮಾಡ್ತಿದ್ರು. ಜಾಲಿ ಮಾಡ್ಕೊಂಡು ಅಲ್ವಾ. ಅವ್ರಿಗೂ ಸ್ಟ್ರೆಸ್ ಆಗಿರುತ್ತೆ. ಹಾಗಾಗಿ ಖುಷಿ ಇಲ್ಲ ಅಂತಂದರೆ ನಿಜ ಯಾರು ಯಾವುದೇ ಥರದ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವರನ್ನು ನೋಡ್ತಾ ನಾನು ನಿಂತ್ಕೊಂಡೇ ಇದ್ದೆ. ಅವರು ಖುಷಿ ನೋಡ್ತಾ ನಾನು ಖುಷಿ ಪಡ್ತಿದ್ದೆ. ಚೆನ್ನಾಗಿತ್ತು, ಕ್ಲೀನಾಗಿ ಮಾಡ್ತಿದ್ರು. ಅದನ್ನು ನೋಡ್ತಾ ನಿಂತ್ಕೊಂಡು ವಿಡಿಯೋ ಮಾಡ್ತಾ ನಿಂತಿದ್ದೀನಿ. ನಮ್ಮ ಪಾರ್ಸಲ್ ರೆಡಿ ಆಯಿತು. ಪಾರ್ಸಲ್ ತಗೊಂಡು ಹೋಗೋಣ ಮನೆಗೆ, ಅಷ್ಟೇ ಮುಗೀತು. ನೋಡಿ, ಇದು ನಮ್ಮ ಪಾರ್ಸಲ್. ಕ್ಯಾಮ್ರಾ ನೋಡ್ಕೊಂಡು ಬಂದರೆ ಸ್ಟೆಪ್ಸು ಬಿದ್ದುಬಿಡ್ತೀನಿ ಅಂತ ಭಯ ಆಗ್ತಿತ್ತು. ಬನ್ನಿ ಹೋಗೋಣ ಮನೆಗೆ. ಕಾಜಲ್ ಸೊಟ್ಟಪಟ್ಟ ಆಗಿತ್ತು, ಹಣೆಗೆ ಇಟ್ಕೊಂಡಿದ್ದು. ಅದನ್ನು ಸರಿ ಮಾಡಿಕೊಂಡು ನಾನು ಕೈ ಸನ್ನೆ ಏನು ಮಾಡಿದೆಯಪ್ಪ ಅಂತಂದರೆ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ, ಕೈ ಕಾಲು ಮುಖ ತೊಳ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೀನಿ. ತುಂಬ ದೂರ ಇಲ್ಲ ಗೈಸ್ ಶಾಪಿಂಗು. ನಮ್ಮ ಮನೆ ಹತ್ರದಿಂದ ಹಿಡಿದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಜರ್ನಿ. ಅಂದರೆ ನಮ್ಮ ಜಿಮ್ ಪಕ್ಕದಲ್ಲಿ ಶಾಪಿಂಗು. ನಮ್ಮ ಲೋಕಲ್ ಅಲ್ವಾ, ಅದಕ್ಕೇ ನನ್ನ ಶಾಪಿಂಗು ಎಲ್ಲ ಸೇರಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ಏನೇನು ತಗೊಂಡು ಬಂದೆ ಅಂತ ತೋರಿಸ್ತೀನಿ. ಇದು ಒಂದು ಟಾಪ್,
ಇದು ಒಂದು ಟಾಪ್ ಮತ್ತು ಇದು ಒಂದು ಟಾಪ್, 2 ಟಾಪ್ ತಗೊಂಡೆ. ಹೇಗಿದೆ ಕಲರ್? ನನಗೆ ಡಾರ್ಕ್ ಕಲರ್ಸ್ ಅಂದರೆ ತುಂಬ ಇಷ್ಟ ಗೈಸ್, ಅದಕ್ಕೇ ನಾನು ಡಾರ್ಕ್ ಕಲರ್ಸ್ ತಗೊಂಡಿದ್ದೀನಿ. ಇದು ಲೆಗಿನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ, ಜೀನ್ಸ್ ಮೇಲೆ ಅಲ್ಲ, ಲೆಗಿನ್ಸ್ ಮೇಲೆ ಹಾಕ್ಕೊಳ್ಳೋ ಅಂಥ ಟಾಪ್ಸ್ 2 ತಗೊಂಡೆ. ಮತ್ತು 2 ಟೀ ಶರ್ಟ್ ತಗೊಂಡೆ ನಾನು. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನಾನು ಮೆಂತ್ಯ ಕಲರ್ ತಗೊಂಡೆ. ಇನ್ನೊಂದು ಬಂದು ಕಲರ್ ಒಂದು ತಗೊಂಡೆ. ಕರ್ಮ ಚೆನ್ನಾಗಿದೆ ಅಲ್ವಾ ಇದು, ಕರ್ಮ ಅಂತ. 2 ಟೀ ಶರ್ಟ್ ಪರ್ಚೇಸ್ ಮಾಡಿದೆ. 3098 ರುಪೀಸ್ ಇಷ್ಟಕ್ಕೆ, 2 ಟೀ ಶರ್ಟ್ಗೆ 2 ಟಾಪ್ಗೆ. ಇದನ್ನು ತೆಗೆದು ಬಿಡ್ತೀನಿ. ಹೋಟೆಲ್ಗೆ ಅಲ್ಲಿ ಏನೇನು ಸಿಗತ್ತಪ್ಪ ಅಂತ ಅಂದರೆ, ಒಬ್ಬಟ್ಟು, ಹೆಸರುಬೇಳೆ, ಇದು ಚಟ್ನಿ, ಇದೂ ಹೆಸರುಬೇಳೆ, 2 ಹೆಸರುಬೇಳೆ. ಆಮೇಲೆ ಇದು ಬಂದು ರೊಟ್ಟಿಗೆ ಕೊಟ್ಟಿರುವಂಥದ್ದು. ಇದು ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ, ಉತ್ತರ ಕರ್ನಾಟಕದ ಏನೇನು ಡಿಶಸ್ ಮಾಡ್ತಾರೆ ಅವೆಲ್ಲನೂ ಸಿಗತ್ತೆ. ಇದು ಬಂದು ಬದನೆಕಾಯಿದು ಇದು ಮಾಡ್ತಾರಲ್ಲ ಅವರು, ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಇದು ಸಮಥಿಂಗ್ ಏನೋ ಮಾಡ್ತಾರಲ್ಲ, ಅದು ಸ್ಪೆಷಲ್. ಇದು ನಿಜ ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನನಗೆ ರೊಟ್ಟಿ ಮಾಡೋಕ್ಕೂ ಬರಲ್ಲ, ತಿನ್ನೋಕ್ಕೂ ಬರಲ್ಲ. ಇದು ಅಕ್ಕಿ ರೊಟ್ಟಿ. ಒಬ್ಬಟ್ಟು 2 ಥರ ಒಬ್ಬಟ್ಟು ತಗೊಂಡು ಬಂದಿದ್ದೀನಿ. ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು 2 ತಗೊಂಡು ಬಂದಿದ್ದೀನಿ. ಬಿಸಿ ಬಿಸಿ ಆಗಿದೆ, ತೋರಿಸ್ತೀನಿ ನಿಮಗೆ. ಇದು ಒಬ್ಬಟ್ಟು, ಇದೆಲ್ಲ ಅದಕ್ಕೆ ಕೊಟ್ಟಿರೋವಂಥ ಐಟಮ್ಸು, ಈ ಅಕ್ಕಿ ರೊಟ್ಟಿಗೆ ಕೊಟ್ಟಿರೋವಂಥ ಐಟಮ್ಸು. ಇದು ಬಂದು ಹೆಸರುಬೇಳೆ 2. ಇಷ್ಟು ತಗೊಂಡು ಬಂದೆ ಗಾಯ್ಸ್, ನನ್ನ ಫೇವ್ರೆಟ್ ಐಟಮ್ಸು. ಬಟ್ ನಾನು ಇವತ್ತೇ ಟ್ರೈ ಮಾಡ್ತಿರೋದು, ನೋಡೋಣ ಹೇಗಿರುತ್ತೆ ಅಂತ. ನನ್ನ ಫೇವ್ರೆಟ್ ಕಾಯಿ ಒಬ್ಬಟ್ಟು ತಿಂತಾ ಇದ್ದೀನಿ. ಮನೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ಅವ್ರೇನು ಪಾರ್ಸಲ್ ತುಪ್ಪ ಕೊಡಲಿಲ್ಲ. ಎಷ್ಟು ಹಾಕ್ಕೊತಾ ಇದ್ದೀನಿ ನೋಡಿದ್ರ. ತುಪ್ಪಗೆ ಅಲ್ಲ, ಒಬ್ಬಟ್ಟಿಗೆ ತುಪ್ಪ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಲ್ವಾ? ಹಾಗೇನೂ ತಿನ್ಬೋದು, ಆದರೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ ಒಬ್ಬಟ್ಟು. ಒಬ್ಬಟ್ಟು ಸಾಕು ನನಗೆ.
ಅಕ್ಕಿ ರೊಟ್ಟಿ ಟ್ರೈ ಮಾಡೋಣ. ಇದು ಏನು ಚಟ್ನಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಟೇಸ್ಟೇ ಸಿಗ್ತಿಲ್ಲ. 2 ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ. ಮತ್ತು ಹೆಸರುಬೇಳೆ ಕೊಟ್ಟಿದ್ದಾರೆ. ಮತ್ತು ಇದು ಅಕ್ಕಿ ರೊಟ್ಟಿಗೆ ಹಾಕ್ಕೊತಾರಲ್ವ ಬದನೆಕಾಯಿ, ಗೊತ್ತಿಲ್ಲ, ಇದು ಸ್ಮೆಲ್ಲೂ ಅಷ್ಟು ನನಗೇನು ಹಿಡಿಸ್ತಾ ಇಲ್ಲ. ಪರವಾಗಿಲ್ಲ. ಇದಕ್ಕೆ ಅಕ್ಕಿ ರೊಟ್ಟಿಗೆ ಸೌತೆಕಾಯಿ, ಕ್ಯಾರೆಟು ಮಿಕ್ಸ್ ಮಾಡಿದ್ದಾರೆ. ಕ್ಯಾರೆಟು, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ದಾರೆ. ತುಂಬ ತೆಳ್ಳಕ್ಕಿದೆ, ಚೆನ್ನಾಗಿದೆ. ಇದೆರಡು ಕಾಂಬಿನೇಷನ್ ಅನ್ಸುತ್ತಲ್ವ, ಬದನೆಕಾಯಿ, ಎಣ್ಣೆ ಬದನೆಕಾಯಿ ಮತ್ತು ಇದು ಅದೇ ಕೊಟ್ಟಿದ್ದಾರೆ. ಎರಡೂ ಓಕೆ, ತಿನ್ಬೋದು. ನಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂತೀವಲ್ವ ಅಡುಗೆ, ಆ ಥರನೇ ಇದೆ, ಹೋಟೆಲ್ ಥರ ಇಲ್ಲ. ಇದು ಚೆನ್ನಾಗಿದೆ. ಅಕ್ಕಿ ರೊಟ್ಟಿಗೆ ಈ ಚಟ್ನಿ, ಹೆಸರುಬೇಳೆ, ಇದಕ್ಕೆ ಉಪ್ಪೇ ಹಾಕಿಲ್ಲ. ಇದಕ್ಕೆ ಉಪ್ಪೇ ಹಾಕದೆ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದೇನೋ ಕೊಟ್ಟಿದ್ದಾರೆ. ಇದು ಟೊಮೆಟೊ ಹಾಕಿ ಏನೋ ಮಾಡಿದ್ದಾರೆ, ಇದು ಗೊತ್ತಾಗಿಲ್ಲ. ಇದು ತುಂಬ ಮೈಲ್ಡ್ ಆಗಿದೆ ಟೇಸ್ಟು. ಓಕೆ ತಿನ್ಬೋದು. ಎಲ್ಲ ಐಟಮ್ಸೂ ಸಹ ಟೇಸ್ಟಲ್ಲಿ ಮೈಲ್ಡ್ ಆಗಿದೆ. ತುಂಬ ಸ್ಟ್ರಾಂಗು, ಖಾರ, ಮಸಾಲೆ ಆ ಥರದ್ದೆಲ್ಲ ಏನೂ ಇಲ್ಲ, ಚೆನ್ನಾಗಿದೆ. ಹೆಲ್ದಿ ಫುಡ್ ತಿನ್ಬೋದು. ಯಾರಾದರೂ ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದರೆ ನಾನು ಈ ಹೋಟೆಲ್ನ ರೆಕಮೆಂಡ್ ಮಾಡ್ತೀನಿ. ಯಾಕಂತಂದರೆ ಇಲ್ಲಿ ಸಿಗೋ ಅಂಥ ಫುಡ್ಡೆಲ್ಲನೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಯೂಸ್ ಆಗುವಂಥ ಫುಡ್ಡು ತುಂಬಾ ಚೆನ್ನಾಗಿದೆ. ಅಲ್ಲಿ ಊಟ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅಷ್ಟೇ ಗೈಸ್, ಡಿನ್ನರ್ ಕಂಪ್ಲೀಟ್. ಆದಷ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಒಂದಲ್ಲ ಒಂದಿನ ನನ್ನ ವೀಡಿಯೋಸೂ ಇಷ್ಟ ಆಗುತ್ತೆ. ಡೈಲಿ ನೋಡ್ತೀರಿ ನನ್ನ ವೀಡಿಯೋಸ್ನ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲನೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ತಪ್ಪು ಯಾವುದು ಸರಿ ಯಾವುದು ಕಾಮೆಂಟ್ ಮಾಡಿ ನನಗೂ ತಿಳಿಸ್ಕೊಡಿ. ನೆಕ್ಸ್ಟು ನಾನು ವೀಡಿಯೋದಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡಿ. ಅದನ್ನೆಲ್ಲನೂ ಸಹ ಮಾಡ್ಕೊತೀನಿ. ಹಾಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್, ಬಾಯ್.